ಕಲಿಯುಗ 4 ಯುಗದಲ್ಲಿ ಬರುತ್ತೀರಿ. ಪ್ರತಿಯೊಂದು ಯುಗದ ಅವಧಿ ಸಮಾನ ರೂಪದಲ್ಲಿ 1250 ವರ್ಷಗಳು ಮತ್ತು ಈ ಕಾರಣ ಪೂರ್ಣ ಕಲ್ಪದ ಆಯಸ್ಸು 5000 ವರ್ಷಗಳು. ಪ್ರತಿ 5000 ವರ್ಷ ಇದು ನೋಡ್ತಾ ಇದ್ರಲ್ಲ, ಇದು ನಮ್ದೇ ಕತೆ, ಯಾವ್ದು ಕಟ್ಟುಕತೆ ಅಲ್ಲ. ಕೋಟಿಗಟ್ಲೆ ದುಡ್ಡು ತಗೊಂಡು ಫಿಲಂ ಮಾಡ್ತಾರಲ್ಲ, ಅಲ್ಲ, ನೀವೇ ಆಕ್ಟರ್ಗಳು. ಇದೊಂದು ಸೃಷ್ಟಿಯ ನಾಟಕದಲ್ಲಿ ಕುಣಿಯಕ್ ಬಂದಿರೋ ಪಾತ್ರಧಾರಿಗಳು ನಾವೆಲ್ಲ ದೊಡ್ಡ ಆಟ ಆಡ್ತಾ ಇದೀವಿ, ಅವ್ರು ಸಣ್ಣದ ಆಡ್ತಾರೆ. 2.5 ಗಂಟೆ ಪಿಕ್ಚರ್ ತೆಗಿತಾರೆ, ಅಲ್ಲಿ ರಾತ್ರಿ ಎಲ್ಲ ನಾಟಕ ಆಡ್ತಾರೆ. ನಾವು ಮಾಡ್ತಿರೋದು ಎಷ್ಟು ಗೊತ್ತಾ? ದೊಡ್ಡ ಆಟ ಇದೆ, 5000 ವರ್ಷದ ನಾಟಕ. ನಾವೆಲ್ಲ ಸುಸ್ತಾಗಿದ್ದೀವಿ, ಕುಣಿದು ನಾಟಕ ಮುಗೀತು, ಕಲಿಯುಗ ಮುಗೀತು, ವಾಪಸ್ ನಡೀರ್ ಮನೆಗೆ ಅಂತ ಕರೆಯಕ್ ಬಂದ ಪರಮಾತ್ಮ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿದ್ದು ಸುಮ್ಮನೆ ಅಂತ. ನಾವು ನಮ್ಮ ಮನೆ ಬಿಟ್ಟು ಬಂದು ಇಲ್ಲಿ ಟಿವಿ ಹಾಕ್ತಾ ಇದೀವಿ, ನೀವು ನಿಮ್ಮ ಮನೆ ಬಿಟ್ಟು ಬಂದು ಇಲ್ಲಿ ನೋಡ್ತಾ ಇದ್ದೀವಿ ಟಿವಿನ. ಹೌದಾ ಅಂದ್ರೆ ಹೊರಗೆ ಹಾಕ್ತಾರೆ, ನಾವೇ ಕಟ್ಸಿರ್ಬೋದು ಇದೇ ದುಡ್ಡು. ಅಂತಹ ಟೆಂಪರರಿ ಇದು. 11 ತಿಂಗಳ ಅಗ್ರಿಮೆಂಟ್ ಇವ್ರು ಮಾಡ್ತಾರೆ ಬಾಡಿಗೆ ಮನೆಗೆ ಅಂತ. ನಮಗೆ ಪರ್ಮನೆಂಟ್ ನಮಗೂ ಒಂದು ಟೈಮ್ ಇಟ್ಟ ಕಳಿಸಿದ್ದಾನೆ ಭಗವಂತ. ನಾವ್ ಇಲ್ಲೇ ಇರ್ತೀವಿ, ಗುಟ್ಟು ಹೊಡ್ಕೊಂಡಿದ್ರು ಇಡಕ್ ಬಿಡಂಗಿಲ್ಲ. ನಮಗೂ ಋಣ ಕೊಟ್ಟಿದ್ದಾನೆ. ಆದ ದೇಹ ನಶ್ವರ, ಆತ್ಮ ಅಮರ ಅಂತ ಹೇಳ್ತೀವಿ ನಾವು. ಪ್ರಾಣ ಶಕ್ತಿಗಳು ಆತ್ಮ ಅಂತ ಹೇಳ್ತಾರೆ. ನೀವು ಆತ್ಮ ಒಳ್ಳೇದ್ ಮಾಡೋದು ಪುಣ್ಯಾತ್ಮ ಅಂತಾರೆ, ಕೆಟ್ಟದ್ ಮಾಡೋದು ಪಾಪ ಆತ್ಮ ಅಂತಾರೆ. ನೋಡಿ, ಯಾರು ಸತ್ತಾಗ ಏನ್ ಬರ್ತವೆ? ಒಂದು ಒಳ್ಳೇದು ಕೆಟ್ಟದಷ್ಟೇ ಬಿಡೋದಕ್ಕೂ. ಯಾರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಸತ್ತಾರೆ ಏನಂತಾರೆ ಗೊತ್ತಾ? ಪುಣ್ಯಾತ್ಮಪ್ಪ. ನೋಡು, ಊರಲ್ಲೆಲ್ಲ ಗಲಾಟೆ ಮಾಡ್ತಿದ್ದಾರೆ. ಹಂಗೆ ನಾವೆಲ್ಲ ಆತ್ಮಗಳು ದೇಹದಾಗಿದ್ದಾಗ ಕುಣಿತಾ ಇದೀವಿ, ಕಣ್ಣಿಂದ ನೋಡ್ತಾ ಇದೀವಿ, ಕಿವಿಯಿಂದ ಕೇಳಿಸ್ಕೊತೀವಿ, ಬಾಯಿಂದ ಮಾತಾಡ್ತೀವಿ, ಕೈ ಕಾಲಿಂದ ಕೆಲಸ ಮಾಡ್ತೀವಿ. ಖುಷಿ ಆದ್ರೆ ಕುಣಿತೀವಿ, ದುಃಖ ಆದ್ರೆ ಅಳ್ತೀವಿ. ಅರ್ಥ ಆಗದ್ನ ಹೇಳೋದು? ಸುಖ ದುಃಖ, ಹುಟ್ಟು ಸಾವು, ಪಾಪ ಪುಣ್ಯ ನಮಗಿದೆ. ಆದ್ರೆ ಆ ಪರಮಾತ್ಮ ನಮ್ಮೆಲ್ಲರಿಗೆ ತಂದೆದನ್ನು ಅವನಿಗಿಲ್ಲ. ಇದು ಆ ಪರಮಾತ್ಮ ಅಶರೀರಿ, ಅಖಾಯ, ಅಭೋಕ್ತ, ಅವ್ಯಕ್ತ, ಅಯೋನಿಜ ಅಂತ ಹೇಳ್ತಾರೆ. ಅವನಿಗೆ ಯಾವುದೇ ರೀತಿಯ ದೇಹ ಇಲ್ಲ. ಅವನು ನೀವು ಹಣ್ಣು ಕಾಯಿ ಕೊಟ್ಟಿದ್ದು, ಎಡೆ ಇಟ್ಟಿದ್ದು ನೈವೇದ್ಯ ತಿನ್ನಲ್ಲ. ಅವನಿಗೆ ಮನೆ ಮಠ ಹೆಂಡ್ರ ಮಕ್ಳು ಇಲ್ಲ. ಅವನು ಒಂದೇ ಸರಿ ಭೂಮಿ ಬರ್ತಾನೆ ನಮ್ಮ ಉದ್ಧಾರಕ್ಕಾಗಿ. ಅವನು ವಿಶ್ವ ಕಲ್ಯಾಣಾರ್ಥವಾಗಿ ವಿಶ್ವನಾಥನ ಅವತರಣಾಗಿದೆ. ಈ ಜಗತ್ತಿಗೆ ಎಲ್ಲರಿಗೂ ಒಳ್ಳೇದ್ ಮಾಡಕ್ ಬಂದ್ಬಿಟ್ಟಿದ ಪರಮಾತ್ಮ. ಅದನ್ನೇ ನೀವು ಹೇಳ್ಬಿಡ್ರಪ್ಪ, ನಿಮ್ಮೆಲ್ಲರಿಗೂ, ನನಗೂ, ನಿನಗೂ, ಈ ಜಗತ್ತಿಗೆ ಎಲ್ಲ ಮನುಷ್ಯರಿಗೂ ಒಬ್ಬನೇ ತಂದೆ, ನಾನೊಬ್ಬನೇ ತಂದೆ. ಏನ್ ತಂದೆ ನೀನಂದ್ರೆ ಸ್ವರ್ಗದ ಆಸ್ತಿ ತಂದೆ ಅಂತ ಹೇಳ್ಬಿಟ್ರೆ ನನಗೆ. ಏನ್ ತಂದಾನೆ? ಸ್ವರ್ಗದ ಆಸ್ತಿ. ಭಗವಂತ ಮಾಡಿದ್ ಸ್ವರ್ಗ, ನಾವ್ ಮಾಡಿದ್ ನರಕ. ಅರ್ಥ ಆಗದ್ ನೀವು ಹೇಳಿದ್ದು? ಕೊಡಪ್ಪ, ಆರೋಗ್ಯ ಕೊಡೋ, ಸಂಪತ್ ಕೊಡೋ, ಮಕ್ಳಿದ್ರೆ ಮಕ್ಳು ಕೊಡೋ, ನಮ್ಮ ಮಗಳಿಗೆ ಗಂಡ ಸಿಕ್ಕಿಲ್ಲ ಗಂಡ ಕೊಡ್ಸೋ, ನೌಕರಿ ಇಲ್ಲ ನೌಕರಿ ಕೊಡ್ಸೋ, ಹಿಂದೆ ತಾನೇ ಕೇಳೋದು. ಎಲ್ಲ ಚಿಕ್ಕ ಚಿಕ್ಕ ಆಸೆಗಳು, ಅವೆಲ್ಲವೂ ಕೊಡ್ತೀನಿ. ಸ್ವರ್ಗದಲ್ಲಿ ಕೊನೆ ಕೋರ್ಟ್ ಕಚೇರಿ ಹೊಡೆದಾಗ್ತದೆ. ಈಗೆಲ್ಲ ಭಾವನೆ ಇರೋದಿಲ್ಲ. ಅಂತಹ ಸುಖಭರಿತ ಜಗತ್ತನ್ನ ನಾನು ಕಟ್ಟಿ ಕೊಡ್ತಾ ಇದೀನಿ. ಅದಕ್ಕೆ ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಅಲ್ಲಿ ಬರ್ತೀರಿ. ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗಲ್ಲ ಅಂತ ಹೇಳ್ತಾವ್ ಪರಮಾತ್ಮ. ನಾವೇನ್ ತಿಳ್ಕೊಂಬಿಟ್ಟಿವಿ? ಸತ್ತ ಸ್ವರ್ಗಸ್ಥಾನ, ಅದು ವೈಕುಂಠ ಸಮಾರಾಧನೆ, ಶಿವಗಣಾರಾಧನೆ, ಇವೆಲ್ಲ ನಾವು ಕಾರ್ಡಲ್ಲಿ ಪ್ರಿಂಟ್ ಮಾಡ್ಕೋಬೇಕಷ್ಟೇ. ವೀರಪ್ಪನ್ ಸತ್ತೋದ ಸ್ವರ್ಗಕ್ಕೆ ಹೋದ, ನಾನು ಗುಂಡಿಟ್ಟು ಸಾಯಿಸಿರೋನ. ಅವ್ನ್ ಸಾಯಿಲ್ಲ ಅಂದ್ರೆ ಗುಂಡಿಟ್ಟು ಸಾಯಿಸಿರೋನ. ಅರ್ಥ ಆಗದ್ನ ಹೇಳೋದು? ಮಾಡಿದ್ದುಣ್ಣ ಇದು ಒಂದೇ ನಡೆಯೋದಪ್ಪ ನಿಮ್ಗೆ. ನಾನು ರೂಲ್ಸ್ ಇಟ್ಟಿದ ಮೇಲೆ ತಣ್ಣಗೆ ಯಾಕೆ ಕೂತ್ಕೊಂಡಿದ್ರೆ ನೀವೇ ಮಾಡ್ತೀರಿ, ನೀವೇ ಅನ್ಭವಿಸ್ತೀರಿ. ಇವತ್ತು ರೊಟ್ಟಿ ತಟ್ಟಿದ್ರೆ ರೊಟ್ಟಿ ಬರ್ತದೆ, ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ಬರ್ತದೆ ತಟ್ಟೆಗೆ. ನೀವು ಅಡಿಗೆ ಏನ್ ಮಾಡ್ಕೊತೀರ ಊಟ ಮಾಡೋದು, ಹೌದಾನೆ? ಹಂಗೆ ಜೀವನದ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿ ಕೆಟ್ಟದಾಗ. ಈ ಕೈ ಕೊಟ್ಟನ್ ದೇವ್ರ ಅಂದ್ರೆ ಇದನ್ನೇನ್ ಕಟ್ಟಾಕಿಲ್ಲ ಅವನು. ಇದು ಒಳ್ಳೇದ್ ಮಾಡೋದ್ಗೂ ಬೇಡ ಕಣ. ಒಳ್ಳೆ ಕೊಡೋದು ಎಷ್ಟು ಸ್ವರ್ಗ ಅಂದ್ರೆ 21 ಜನ್ಮಗಳ ಸ್ವರ್ಗ ಸುಖ ಕೊಡ್ತಾವನೆ. ನಂಬ್ತೀರಾ? ಯಾಕೆ ಭಗವಂತನ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ನಾವು ಹುಚ್ಚರಲ್ಲ. ಅವನ್ ಅಷ್ಟು ಕೊಟ್ಟಿದ್ಕೆ ನಾವು ನೆನ್ಸ್ಕೊಳ್ಳೋದು. ಕಷ್ಟ ಕೊಡೋಣ ಯಾರು ನೆನ್ಸ್ಕೊಳ್ಳೋದು. ನಾವು ದೇವ್ರ ಭಕ್ತಿ ಮಾಡೋದಂದ್ರೆ ಏನು? ಅಪ್ಪ ಪರಮಾತ್ಮ ನನಗೆ ಸುಖ ಕೊಡೋ ಯಾಕೆ ಬಿಡ್ತೇವೆ? ನಾವು ಕೊಟ್ಟಿದ್ದ, ಅದಕ್ಕೆ ನೆನ್ಸ್ಕೊತ ಇದ್ದ ಆತ್ಮ. ಅಪ್ಪನ ಅದನ್ನು ಆಸ್ತಿಯಾಗಿ ನಮ್ಗೆ ಕೊಟ್ಟಿದ್ದ. ಪರಮಾತ್ಮನೇ ಸತ್ಯ ತಂದೆ ತಾಯಿ ಬಂಧು ಬಳಗ ಆಗ್ತಾನೆ. ಅದಕ್ಕಾಗಿ ಅವನನ್ನೇ ನಾವು ಭಕ್ತಿ ಮಾಡ್ತೀವಿ, ಪೂಜೆ ಮಾಡ್ತೀವಿ, ನೆನ್ಸ್ಕೋತೀವಿ ಕಷ್ಟ ಬಂದಾಗ. ಪಾಪ ಅಂತ ದೇಹ ಕೊಟ್ಟನೊಬ್ಬ ಆತ್ಮದ ತಂದೆ, ಮತ್ತೊಬ್ಬ ಅವನ ಮೇಲೆ